ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ನಮ್ಮದೊಂದು ಹೊಸ CM ಬಂದ್ರಲ್ಲ, ಅದೇ DK ಶಿವಕುಮಾರ್ ಅವರು ಬಂದ ಮೇಲೆ ಒಂದಿಷ್ಟು ಜನರು ಸಚಿವರದ್ದು ಲಿಸ್ಟ್ ಆಯಿತು. ಆದರೆ ಈ ಎರಡನೇ ಹಂತದ ಒಂದು ಸಚಿವರ ಒಂದು ಲಿಸ್ಟ್ ಇದೆಯಲ್ಲ, ಅದ್ರ ಬಗ್ಗೆ ಭಯಂಕರ ಚರ್ಚೆಗಳಾಗ್ತಾ ಇದ್ದಾವೆ. ಅಂದರೆ ಸಾಕಷ್ಟು ಖಾತೆಗಳು ಖಾಲಿ ಇದ್ದಾವೆ. ಅಲ್ಲಿ ಒಂದಿಷ್ಟು ಜನ ಒಂದು ಕಣ್ಣು ಬಿಟ್ಟು ಎರಡೂ ಕಣ್ಣು ಇಟ್ಕೊಂಡು ನೋಡ್ತಾ ಇದ್ದಾರೆ. ನಮ್ಮನ್ನು ಕರಿಬೋದಾ, ಆ ಲಿಸ್ಟಲ್ಲಿ ನಮ್ಮ ಹೆಸರು ಇರ್ಬೋದಾ, ಆ ಕಡೆಯಿಂದ ಹೋಗಬೇಕಾ ಈ ಕಡೆಯಿಂದ ಬರಬೇಕಂತ ಕಾದ್ಕೊಂಡು ಕೂತಿದ್ದಾರೆ ಜಾತಕ ಪಕ್ಷಿಗಳ ಥರ. ಅವರಲ್ಲಿ ಒಬ್ಬರು ನಮ್ಮ ಈ ಶಿಕ್ಷಣ ಮಂತ್ರಿಗಳು ಅಂತ ಇದ್ರಲ್ಲ, ಅದೇ ಉದ್ದ ಕೂದಲಿನ ಮಧು ಬಂಗಾರಪ್ಪನವರು, ಅವರು ಕೂಡ ಒಬ್ರು. ಯಾಕೆಂದ್ರೆ ಅವರು ಈಗಾಗಲೇ ಹೇಳಿಕೊಂಡ ಹಾಗೆ, ನಾನಿದ್ದಾಗ ಶಿಕ್ಷಣ ಇಲಾಖೆಯಲ್ಲಿ ಏನೆಲ್ಲ ಮಾಡಿದ್ದೆ, ಎಂತೆಲ್ಲ ಬದಲಾವಣೆಗಳನ್ನ ತಂದಿದ್ದೆ ಅಂದ್ಕೊಂಡು ಅವರು ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಂಡು ನಾನೊಬ್ಬ ಜೀವಂತವಾಗಿದ್ದೀನಿ, ನನ್ನ ಹೆಸರನ್ನ ಯಾವುದೇ ಕಾರಣಕ್ಕೂ ಮರೀಲೇಬೇಡಿ ಅನ್ನೋ ರೀತಿಯಲ್ಲಿ ಅವರು ಈ ಸರ್ಕಾರಕ್ಕೆ ಅವಾಗ ನೆನಪು ಮಾಡಿಕೊಡ್ತಾರೆ. ಸೊ ಈಗ ಸ್ವಲ್ಪ ದಿವಸಗಳಿಂದ ಅವ್ರನ್ನ ಪಾಪ ಕೇಳೋರಿಲ್ಲ ಹೇಳೋರಿಲ್ಲ, ಆ ಥರ ಆಗ್ಬಿಟ್ಟಿದೆ. ಯಾಕೆಂದರೆ ಈ ಹೊಸ CMಗೆ ಅವರ ಒಂದು ಈಗಿರೋ ಒಂದು ಸಚಿವರನ್ನ ಸಂಭಾಳಿಸೋದೇ ಸಾಕೋ ಬೇಕೋ ಅನ್ನೋ ಥರ ಆಗ್ಬಿಟ್ಟಿದೆ. ಇನ್ನು ಇವ್ರನ್ನೆಲ್ಲ ಲೆಕ್ಕಕ್ಕೆ ಇಡ್ತಾರ. ಹಾಗಾಗಿ ಒಂದಷ್ಟು ದಿನಗಳಿಂದ ಮಧು ಬಂಗಾರಪ್ಪನವರಿಗೆ ಯಾರು ಮೈಕು ಹಿಡಿದಿರಲಿಲ್ಲ, ಕ್ಯಾಮ್ರಾ ಲೆನ್ಸ್ ತೆಗೆದು ಝೂಮ್ ಮಾಡಿ ಫೋಕಸ್ಸು ಮಾಡಿರಲಿಲ್ಲ. ಸೊ ಏನು ಮಾಡಿಬಿಟ್ರು, ಈಗ ಏನಾದರೂ ಒಂದು ಸುದ್ದಿ ಮಾಡಲೇಬೇಕಲ್ಲ. ಹಾಗಾಗಿ ಚಾಲ್ತಿಯಲ್ಲಿ ಬರೋಕ್ಕೆ ಯಾರಿಗೆ ಏನಿದೆಯೋ ಬಿಟ್ಟಿದೆಯೋ ಸಾಮಾಜಿಕ ಜಾಲತಾಣಗಳು ಅಂತ ಒಂದಂತ ಇರುತ್ತೆ. ಅವರವ್ರ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಅವರ ಇಷ್ಟಕ್ಕೆ ಬಂದ ಹಾಗೆ ಬರೆದುಕೊಳ್ಳೋದಕ್ಕೆ ಸ್ವತಂತ್ರರು. ಹಾಗಾಗಿ ಈಗ ಒಂದು ಕಿರಿಕ್ ಮಾಡಲೇಬೇಕು, ಒಂದು ಪ್ರಶ್ನೆಯನ್ನು ಕೇಳಲೇಬೇಕು. ಮಧು ಬಂಗಾರಪ್ಪನವರು ಅಂತ ಒಬ್ರು ಇದ್ದಾರೆ ಅಂತ 4 ಜನರಿಗೆ ಗೊತ್ತಾಗಬೇಕು ಅಂತ ಈಗ ಹೊಸ ಖ್ಯಾತಿಯನ್ನು ತೆಗೆದಿದ್ದಾರೆ. ಏನಪ್ಪ ಅಂದರೆ NCERT ಒಂದು ಪುಸ್ತಕವನ್ನು ತಂದಿದೆ, ಅಂದರೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ. ಆ ಪುಸ್ತಕದ ಹೆಸರು ಕೃಷ್ಣ ಅಂತ ಇಟ್ಟಿದೆ. ಬಿತ್ತು ನೋಡಿ ಬೆಂಕಿ, ಎತ್ತು ನೋಡಿ ಪ್ರಶ್ನೆ. ಅಯ್ಯಯ್ಯೋ, ಏನ್ರಿ ನೀವು ಇದರಲ್ಲಿ ನಿಮ್ಮ ಧಾರ್ಮಿಕತೆಯನ್ನು ತುಂಬಕ್ಕೆ ಹೊರಟಿದ್ದೀರೇನ್ರಿ? ಕನ್ನಡ ಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಟ್ಟಿದ್ದೀರಲ್ಲ, ಇದು ಧಾರ್ಮಿಕ ಹೆಸರಲ್ವೇನ್ರಿ ಅಂತ ಇಷ್ಟು ಉದ್ದಕ್ಕೆ ಬರೆದಿದ್ದಾರೆ. ಹಾಗೆ ಆ ಪುಸ್ತಕಕ್ಕೆ ಕೃಷ್ಣ ಅನ್ನೋ ಹೆಸರಿಡೋ ಮೂಲಕ ಈ ನೆಲದ ರಾಜಕೀಯ ಮತ್ತು ಸಾಂಸ್ಕೃತಿಕ ದಬ್ಬಾಳಿಕೆಯನ್ನು ಮಾಡ್ತಾ ಇದೆ ಅಂತ ಇಷ್ಟು ಉದ್ದಕ್ಕೆ ಫಸ್ಟು ಕನ್ನಡದಲ್ಲಿ, ಆಮೇಲೆ ಇಷ್ಟು ಉದ್ದಕ್ಕೆ ಇಂಗ್ಲೀಷಲ್ಲಿ ಬರೆದು ಹಾಕಿದ್ದಾರೆ. ಜನ ಇವರ ಬರಹಕ್ಕೆ ಉಘೆ ಅನ್ನೋದ್ರ ಬದಲು ಉಗಿತಾ ಇದ್ದಾರೆ. ಯಾಕೆಂದ್ರೆ ಅಲ್ಲಿ NCERT ಇದೆಯಲ್ಲ, ಅದೇ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್, ಒಂದು ಸ್ಪಷ್ಟೀಕರಣವನ್ನು ಆವಾಗಲೇ ಕೊಟ್ಟುಬಿಟ್ಟಿದ್ರು. ಏನಪ್ಪ ಅಂತ ಸ್ಪಷ್ಟೀಕರಣ? ನಾವು ನಮ್ಮ ಭಾರತದಲ್ಲಿ ಹರಿಯುವಂತಹ ನದಿಗಳ ಹೆಸರನ್ನು ಬೇರೆ ಬೇರೆ ಭಾಷೆಯ ಪುಸ್ತಕಗಳಿಗೆ ಇಟ್ಟಿದ್ದೀವಿ. ಈಗ ಕನ್ನಡಕ್ಕೆ ಕೃಷ್ಣ ಅಂತ ಇಟ್ಟಿದ್ದಾರ? ಕೃಷ್ಣ ಯಾಕೆ ಸುಮ್ಮನೆ ಇಟ್ಟಿದ್ದಾರ? ಖಂಡಿತ ಅಲ್ಲ. ನಮ್ಮ ಕರ್ನಾಟಕದಲ್ಲಿ 400 ಕಿಲೋಮೀಟರ್ಗೂ ಜಾಸ್ತಿ ಹರಿಯುವಂತಹ ನದಿ ಕೃಷ್ಣ. ಕರ್ನಾಟಕಕ್ಕೆ ನೇರವಾದ ಸಂಬಂಧ ಇದೆ. ಸೊ ಇಲ್ಲಿ ಕನ್ನಡ ಪುಸ್ತಕಕ್ಕೆ ಕೃಷ್ಣ ಅಂತ ಇಟ್ಟರೆ, ಇಂಗ್ಲಿಷ್ ಪುಸ್ತಕಕ್ಕೆ ಏನಿಟ್ಟಿದ್ದಾರೆ? ಕಾವೇರಿ ಅಂತ ಇಟ್ಟಿದ್ದಾರೆ. ಹಾಗೆ ಉರ್ದು ಅಂತ ಒಂದು ಭಾಷೆ ಇದೆಯಲ್ಲ, ಅದಕ್ಕೆ ಏನಿಟ್ಟಿದ್ದಾರೆ? ಯಮುನೆಯ ಹೆಸರನ್ನ ಇಟ್ಟಿದ್ದಾರೆ, ಯಮುನಾ ಅಂತ ಇಟ್ಟಿದ್ದಾರೆ. ಹಾಗೇನೆ ಹಿಂದಿ ಭಾಷೆಯ ಟೆಕ್ಸ್ಟ್ ಬುಕ್ ಇದೆಯಲ್ಲ, ಅದಕ್ಕೆ ಗಂಗಾ ಅನ್ನೋ ಹೆಸರಿಟ್ಟಿದ್ದಾರೆ. ಹಿಂದಿಯವರಿಗೆ ಗಂಗಾ ಅನ್ನೋ ಹೆಸರನ್ನ ಕಂಡ್ರೆ ಸಮಸ್ಯೆ ಇಲ್ಲ, ಇಂಗ್ಲೀಷ್ ಅವರಿಗೆ ಕಾವೇರಿ ಅನ್ನೋ ಹೆಸರು ಕೇಳಿದ್ರೆ ಮೈತುರಿಕೆ ಬರೆಯಲ್ಲ. ಈ ಉರ್ದುದವರಿಗೆ ಯಮುನಾ ಅಂತ ಹೆಸರು ಕೇಳಿಬಿಟ್ರೆ ಅಯ್ಯ ತೇರಿ ಅಂತ ಏನು ಬಾಯಿಗೆ ಬರೋದಿಲ್ಲ. ಆದರೆ ನಮ್ಮ ಕನ್ನಡದಲ್ಲಿ ಈ ಮಾಜಿ ಶಿಕ್ಷಣ ಮಂತ್ರಿ ಆಗಿದ್ದವರ ಮಧು ಬಂಗಾರಪ್ಪನವರಿಗೆ ಕೃಷ್ಣಾ ನದಿ ಕರ್ನಾಟಕದಲ್ಲೂ ಹರಿಯುತ್ತೆ ಅಂತ ಗೊತ್ತಿದೆಯೋ ಗೊತ್ತಿಲ್ವೋ. ಹಾಗಾಗಿ ಇದು ಒಂದು ಧಾರ್ಮಿಕ ಹೆಸರು, ದೇವರ ಹೆಸರು. ಹಾಗಾಗಿ ಇದನ್ನು ಇಟ್ಟು ಇಲ್ಲಿ ದಬ್ಬಾಳಿಕೆಯನ್ನು ಮಾಡ್ತಾ ಇದೆ, ಸಾಂಸ್ಕೃತಿಕ ದಾಳಿಯನ್ನು ಮಾಡ್ತಾ ಇದೆ ಅಂತ NCERT ಮೇಲೆ ಮುಗಿಬಿದ್ದಿದ್ದಾರೆ. ಆದರೆ ಇವರು ಬಿದ್ದಿದ್ದು ಒಬ್ಬರೇ, ಇವರ ಮೇಲೆ ಬಿದ್ದವರು ಸಾಕಷ್ಟು ಕನ್ನಡಿಗರಿಗೆ ಕೃಷ್ಣಾ ನದಿಯ ಬಗ್ಗೆ ಗೊತ್ತು, ಕೃಷ್ಣೆಯ ಪ್ರಾಮುಖ್ಯತೆ ಗೊತ್ತು. ಹಾಗೆ NCERT ಯಾಕಾಗಿ ಕೃಷ್ಣ ಅನ್ನೋ ಹೆಸರನ್ನ ಇಟ್ಟಿದೆ ಅನ್ನೋದು ಗೊತ್ತು. ಬೇರೆ ಯಾವ ಭಾಷೆಯವರಿಗೂ ಸಮಸ್ಯೆ ಇಲ್ವಂತೆ. ಇವರು ನಮ್ಮ ಹಣೆ ಬರಹಕ್ಕೆ ಶಿಕ್ಷಣ ಮಂತ್ರಿಗಳು ಆಗಿದ್ರಂತೆ. ಅವರೇ ಒಂದು ಪೋಸ್ಟಲ್ಲಿ ಬರ್ಕೋತಾರೆ, ವೆನ್ ಐ ವಾಸ್ ಎಜುಕೇಷನಲ್ ಮಿನಿಸ್ಟರ್ ಅಂತ. ಅಂದರೆ ಆಗಿದ್ದೆ ಅನ್ನೋದನ್ನ ಹೇಳಿ ಇನ್ನು ಮುಂದೆ ಆಗದೇ ಇಲ್ಲ ಅನ್ನೋದನ್ನು ಕೂಡ ಸೂಚ್ಯವಾಗಿ ಬಿಟ್ಟುಕೊಟ್ಟಿದ್ದಾರೆ. ಇಂಥ ಒಂದು ಭಯಂಕರ ಪಾಂಡಿತ್ಯವನ್ನು ಹೊಂದಿರೋರೆಲ್ಲ ನಮ್ಮಲ್ಲಿ 3 ವರ್ಷ
ಶಿಕ್ಷಣ ಇಲಾಖೆಯನ್ನು, ಅಂದರೆ ನಿಮ್ಮ ಮಕ್ಕಳನ್ನ, ಅವರ ಭವಿಷ್ಯವನ್ನು ರೂಪಿಸುವಂತಹ ಸರ್ಕಾರಿ ಶಾಲೆಗಳಲ್ಲಿ ಅವರು ಏನನ್ನ ಕಲಿಬೇಕು, ಏನನ್ನ ಓದಬೇಕು, ಅವರು ಹೇಗಿರಬೇಕು, ಅವರು ಓದುವ ಪಠ್ಯದಲ್ಲಿ ಏನಿರಬೇಕು ಏನಿರಬಾರ್ದು ಅಂತ ನಿರ್ಧಾರ ತಗೊಳ್ಳೋದು ಇಂಥವರು. ಅಂದ ಹಾಗೆ ಇವರಿಗೆ ಕನ್ನಡ ಓದಕ್ಕೆ ಬರುತ್ತಾ ಅಂತ ಕೇಳಿದ್ರ ದೇವ್ರ ಹಣೆ ಬರಲ್ಲ. ಇದು ಅವರನ್ನ ಗೆಲ್ಸಿ ಕಳಿಸಿದ್ರಲ್ಲ ಸೊರಬ, ಆ ಮತದಾರರ ಮೇಲಾಣೆ ಅವರಿಗೆ ಕನ್ನಡ ಓದಕ್ಕೆ ಬರಲ್ಲ. ಯಾಕೆ ಅಂತ ಕೇಳಿ, ಅದನ್ನು ನಾನು ಹೇಳ್ತಾ ಇಲ್ಲ, ಅವರೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಇಂಥವ್ರನ್ನೆಲ್ಲ ಕಟ್ಕೊಂಡು ನಾವು 3 ವರ್ಷ ರಾಜ್ಯವನ್ನು ಹೆಂಗೋ ತಳ್ಳಿಬಿಟ್ಟಿದ್ದೀವಿ. ಈಗ ಬೇರೆ ಯಾರಾದರೂ ಸ್ವಲ್ಪ ಬುದ್ಧಿವಂತರಿಗಿಂತ ಸಾಮಾನ್ಯ ಜ್ಞಾನ ಇರೋರಿಗೆ DK ಶಿವಕುಮಾರ್ ಅವರೇನಾದರೂ ಈ ಶಿಕ್ಷಣ ಮಂತ್ರಿಗಳು ಅನ್ನೋ ಒಂದು ಹುದ್ದೆಯನ್ನು ಕೊಟ್ಟಲ್ಲಿ ಒಂದಿಷ್ಟು ಅಂದರೆ ಸ್ವಲ್ಪ ಏನೋ ಬದಲಾವಣೆ ಆಗ್ಬೋದೇನೋ ಅನ್ನೋ ಒಂದು ಕನಸು ಈ ಮಧ್ಯಾಹ್ನ ಗಡದ್ದಾಗಿ ಊಟ ಮಾಡಿ ಮಲಗ್ದಾಗೇನು ಬಿದ್ದರೂ ಬೀಳಬಹುದು. ಅದರ ಜೊತೆಗೆ ಇನ್ನೊಂದು ಟ್ವೀಟನ್ನು ನಮ್ಮ ಮಧು ಬಂಗಾರಪ್ಪನವರು ಮಾಡಿದ್ದಾರೆ. ಆ ಟ್ವೀಟನ್ನು ಕೇಳಿದ್ರೆ ನೋಡಿದ್ರೆ ನೀವು ಮಕದಲ್ಲಿ ನೆಗಿಬೇಕು ಅಥವಾ ಚಪ್ಪಾಳೆ ತಟ್ಟಬೇಕು ಅಂತ ನಿಮಗೆ ಡೌಟ್ ಬರೋದು ಪಕ್ಕಾ ಆಗುತ್ತೆ. ಯಾಕೆ ಅಂತ ಕೇಳಿ, ಅವರು ಈ ಪೋಸ್ಟರ್ನ ರೆಡಿ ಮಾಡಿ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಅವರ ಫೋಟೋ ಇದೆ. ಆ ಪೋಸ್ಟರಲ್ಲಿ ಅವರು ಏನು ಬರ್ಕೊಂಡಿದ್ದಾರೆ, ಈಗ ಒಂದು ಉತ್ತಮ ಶಾಲೆ ಅಂತ ಕರೆಸಿಕೊಳ್ಳೋದು ಕಟ್ಟಡದಿಂದ ಅಂತಲ್ಲ, ಈ ಮಕ್ಕಳ ಜೊತೆಗೆ ಬೆರೆತು ಕಲಿಸುವಂತಹ ಶಿಕ್ಷಕರಿಂದ ಅಂತ ಬರ್ಕೊಂಡಿದ್ದಾರೆ. ಯಾಕಾಗಿ ಈ ಮಾತು ಬಂತು ಅಂತ ಕೇಳಿದರೆ, ಕರ್ನಾಟಕದ 40ಕ್ಕೂ ಹೆಚ್ಚು ಶಾಲೆಗಳು ಶಿಥಿಲಾವಸ್ಥೆಯಲ್ಲಿ ಇದೆ ಅನ್ನೋ ಒಂದು ವರದಿ ಬಂದಿದೆ. ಅದು ಯಾರ ಅವಧಿ ಬಿಟ್ಟಾಕಿ ಯಾರ ಅವಧಿಯಲ್ಲಿ ಅದು ರಿಪೇರಿ ಆಗಬೇಕಾಗಿತ್ತು. ನಾನು ಈ ಖಾತೆಯನ್ನು ಕೊಟ್ಟಿದ್ದೀರಿ, ಇಷ್ಟು ಉದ್ದಕ್ಕೆ ಹೋಗಿ ಉದ್ಧಾರ ಮಾಡಿ ಹಿಂಗೆ ಬರ್ತೀನಿ ಅಂತ ಹೋದ್ರಲ್ಲ ಮಧು ಬಂಗಾರಪ್ಪನವರು, ಅವರ ಅವಧಿಯಲ್ಲಿ ಅಂದರೆ 3 ವರ್ಷ ಇದ್ದರು 40%ಗೂ ಜಾಸ್ತಿ ಶಾಲೆಗಳು ಗಟ್ಟಿ ಇಲ್ಲ ಅನ್ನೋ ವರದಿ ಇದೆ. ಈಗ ಹೇಳ್ತಾರೆ ಒಂದು ಉತ್ತಮ ಶಾಲೆ ಅಂತ ಕರೆಸ್ಕೊಳ್ಳೋಕೆ ಅದಕ್ಕೆ ಕಟ್ಟಡ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಶಿಕ್ಷಕರು ಇಂಪಾರ್ಟೆಂಟ್ ಆಗ್ತಾರೆ ಅಂತ. ಶಿಕ್ಷಕರೇನು ಬೈಲಲ್ಲಿ ಕೂತ್ಕೊಂಡು ಪಾಠ ಮಾಡಬೇಕಾ ಅಥವಾ ಮಧು ಬಂಗಾರಪ್ಪನವರ ದೊಡ್ಡ ಮನೆಯ ಕಾಂಪೌಂಡ್ ಒಳಗೆ ಬಂದು ಪಾಠವನ್ನ ಮಾಡಬೇಕಾ? ಇದನ್ನ ಕೇಳಲೇಬೇಕಲ್ಲ, ಜನ ಕೇಳಲೇಬೇಕು. ಪಾಪ ಶಿಕ್ಷಕರಿಗೆ ಕೇಳಕ್ಕಾಗೋದಿಲ್ಲ, ಅವ್ರದ್ದು ಸರ್ಕಾರಿ ಕೆಲಸ ಅವ್ರದ್ದು ಅಂತಲ್ಲ, ಯಾವುದೇ ಇಲಾಖೆಯವ್ರಿಗೂ ಕೂಡ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರೆ ನಾಳೆನೋ ನಾಡಿದ್ದು ಆಚೆ ನಾಡಿದ್ದು ಒಂದು ವಾರ ಬಿಟ್ಟನೋ ಸಮಸ್ಯೆ ಆಗೇ ಆಗುತ್ತೆ. ಹಾಗಾಗಿ ಅವರು ಪ್ರಶ್ನೆ ಮಾಡೋದಿಲ್ಲ. ನಿಮ್ಮಂಥ ಜನಸಾಮಾನ್ಯರಿಗೆ ಪ್ರಶ್ನೆ ಮಾಡುವ ಅವಕಾಶ ಸಿಕ್ಕಾಗ ಪ್ರಶ್ನೆ ಮಾಡಬೇಕು. ಇದು ಅಲ್ಲಿ ತನಕ ಹೋಗಿ ಮುಟ್ಟುತ್ತಾ, ಅವರ ಕಿವಿಗೆ ಬೀಳುತ್ತಾ? ಅಲ್ಲ, ಮಧು ಬಂಗಾರಪ್ಪನವರ ಕಿವಿಗೆ ಬೀಳೋದು ಸ್ವಲ್ಪ ಕಷ್ಟ ಇದೆ. ಯಾಕೆಂದ್ರೆ ಅವರ ಕಿವಿ ಮೇಲೆಲ್ಲ ಫುಲ್ ಕೂದಲು ಕವರ್ ಆಗ್ಬಿಟ್ಟಿದ್ದಿಲ್ಲ, ಒಳಗಡೆ ಹೋಗೋದು ತುಂಬ ಕಷ್ಟ ಇದೆ. ತಪ್ಪಿ ಅವ್ರು ಏನಾದರೂ ಹಿಂಗೆ ಅನ್ಕೊಂಡಾಗ ಕಿವಿಗೆ ಬಿದ್ದರೆ ಮಾತ್ರ ಅವರು ಈ ಬಗ್ಗೆ ಆಲೋಚನೆ ಮಾಡಬೇಕು. ಹಾಗೆ NCERT ಏನು ತಂದಿದೆಯಲ್ಲ, ಅದು ತುಂಬ ತರ್ಕಬದ್ಧವಾಗಿದೆ. ಭಾರತದ ನದಿಗಳನ್ನ ಹೆಸರನ್ನ ಬೇರೆ ಬೇರೆ ಭಾಷೆಯ ಟೆಕ್ಸ್ಟ್ ಬುಕ್ಗಳಿಗೆ ಇಟ್ಟಿದೆ. ಕನ್ನಡದಲ್ಲಿ ಕೃಷ್ಣ ಅಂದ ಮಾತ್ರಕ್ಕೆ ಅದು ಧಾರ್ಮಿಕವಾದ ಹೆಸರು ಅಂತಾನೇ ನೀವು ನೋಡ್ತೀರಾ ಅಂದರೆ ನಿಮಗೇನೋ ಸಮಸ್ಯೆ ಇದೆ. ಅದನ್ನ ಫಸ್ಟ್ ನೀವು ರಿಪೇರಿ ಮಾಡ್ಕೋಬೇಕು. ಅದೇನೋಪ್ಪ ಹಿಂದುತ್ವ ಅಂದರೆ ಕುಕ್ಕತ್ತೀರಿ, ಸಂಘ ಅಂದರೆ ಉರಿದು ಬೀಳ್ತೀರಿ, ನಿಮ್ಮ ವ್ಯವಹಾರಗಳೇ ಲೆಕ್ಕಾಚಾರಗಳೇ ಅರ್ಥ ಆಗೋದಿಲ್ಲ. ಸೊ ಈಗ ನಿಮಗೆ ಶಿಕ್ಷಣ ಮಂತ್ರಿ ಅನ್ನೋದು ಕೈ ತಪ್ಪುವ ಸಾಧ್ಯತೆ ಬಹುತೇಕ ಇದೆ. ಅದು ನಿಮ್ಮ ಮಾತಲ್ಲೇ ಗೊತ್ತಾಗ್ತಾ ಇದೆ. ಮುಂದಿನ ಸಲ ನೀವು ನಿಮ್ಮ ಕ್ಷೇತ್ರದಿಂದ ಗೆಲ್ತೀರಾ, ಇದೇ ರೀತಿಯಲ್ಲಿ ಎಲ್ಲದಕ್ಕೂ ಹಿಂದೂ ವಿರೋಧಿ ಬಣ್ಣವನ್ನ ಕಟ್ಕೊಂಡು ಓಡಾಡ್ತಾ ಇದ್ರೆ ಜನಗಳು ಉಳಿಸ್ತಾರ? ಇದ್ರ ಬಗ್ಗೆ ಕೂಡ ನೀವು ಟೈಮ್ ಆದಾಗ ಆಲೋಚನೆಯನ್ನ ಮಾಡಿ. ಇನ್ನೂ ಯಾರೆಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರುವ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಜೈ ಶ್ರೀರಾಮ್.